ಮೇಲ್ನೋಟಕ್ಕೆ ಗೋಜಲ ಮೇಲ್ನೋಟಕ್ಕೆ ಇದೊಂದು ಏನೋ ಗೊಂದಲ ಅನ್ನುವಂಥದ್ದು ಎಲ್ಲರಿಗೂ ಅನ್ನಿಸ್ತಾ ಇದೆ. ಅದರಲ್ಲೂ ಲಾಸ್ಟಿಗೆ ಬಂದ ಈ ವ್ಯಕ್ತಿ ಮುಸುಕುದಾರಿ ಉಲ್ಟಾ ಹೊಡೆದಿದ್ದು ಎಲ್ಲರಿಗೂ ಆಶ್ಚರ್ಯವಾಗಿದೆ. ಬಟ್ ಅವರು SIT ಮುಂದೆ ಆ ವ್ಯಕ್ತಿ ಎಲ್ಲ ವಿಷಯಗಳನ್ನ ಹೇಳಿದರು ಅಂತೇಳಿ ಸ್ಪಷ್ಟ ಆಗ್ತಾಯಿದೆ. ಆದರೆ SIT ಮಾತ್ರ ಗಂಭೀರವಾಗಿ ತನ್ನ ತನಿಖೆಯನ್ನು ಸ್ಟಾರ್ಟ್ ಮಾಡ್ಯದ. ಇನ್ನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಅನ್ನುವಂಥ ಮಾತನ್ನು ಶುರುವಾಗ್ತದೆ ಅನ್ನುವಂಥ ಮಾತನ್ನು ನಮ್ಮ G. ಪರಮೇಶ್ವರ್ ಅವರು, ಗೃಹ ಮಂತ್ರಿ ಅವರು ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಇಲ್ಲಿವರೆಗೆ ಆಗಿದ್ದು ಹುಡುಕಾಟ ಅದೊಂದು, ಇನ್ನು ಮುಂದೆ ಆಗುವಂಥದ್ದು ಅದು ಏನಪ್ಪ, ಯಾಕಾಯಿತು, ಏನು ಎಂತು ಎಲ್ಲದರ ವಿಷಯವನ್ನು ಇಲ್ಲಿ ತನಿಖೆ ಮಾಡ್ತೀವಿ ನಾವು. ಅದು ಈಗ ಶುರು ಇನ್ವೆಸ್ಟಿಗೇಷನ್ ಅಂತೇಳಿ ಅನೇಕ ಘಟನೆಗಳು ಆಗಿ ಹೋಗಿದೆ ಇದರಲ್ಲೇ. ಹೌದು, ಒಬ್ಬ ಮುಸುಕುದಾರಿ ಭಾಳಷ್ಟು ಹೇಳಿದ್ದ. ಇವತ್ತು ಅವ್ರು ಹೇಳ್ತಾ ಇದ್ದಾನೆ, ಯಾರೋ ಹೇಳಿದ ಮದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅದು ಸರಿನೋ ತಪ್ಪು? ಅವ್ರು ಯಾರು ಹಂಗೆ ಹೇಳಿದವರು? ಅದು ಈಗಾಗಲೇ SITಗೆ ಆ ವ್ಯಕ್ತಿ ಹೆಸರು ಹೇಳಿರ್ತಾನೆ. ಆದರೆ ಅವ್ರು ಡಿಸ್ಕ್ಲೋಸ್ ಆಗಿಲ್ಲ ಯಾರು ಏನು ಅಂತೇಳಿ. ಯಾರು ಹೋದರು, ಮತ್ತಾರು ಏನಂದರು, ಇವ್ರಿಗೆ ಮೊದಲೇ ನೇಮಿಸೋರು ಯಾರು ಎಂತು, ಇವೆಲ್ಲವೂ ಇವತ್ತು ನಿಗೂಢ ರಹಸ್ಯಗಳಾಗಿ ಉಳಿದ್ಬಿಟ್ಟಿದ್ದಾವೆ. ಇದರಿಂದಾಗಿ ಇನ್ನಷ್ಟು ಗೊಂದಲ ಅನಿಸಿದ್ರು. SIT ಈಗಾಗಲೇ ಆ ವಿಷಯದಲ್ಲಿ ಶೋಧನೆಯನ್ನು ಜೋರು ಮಾಡ್ತಾಯಿದೆ. ಜೊತೆಗೆ ಇದ್ರ ಹಿಂದಿದ್ದವ್ರು ಯಾರಪ್ಪ ಅದನ್ನು ಹುಡುಕಿ ತೆಗೆಯುವಂಥ ಕಲ್ಪ್ರಿಟ್ಸ್ ಯಾರಿದ್ದಾರೆ, ಅಪರಾಧಿಗಳು ಯಾರಿದ್ದಾರೆ